ಸರ್ಕಾರದ ವಿರುದ್ಧ ಇದೀಗ ಪರಿಸರ ತಜ್ಞರು ಬೆಂಗಳೂರು ಜನ ಒಂದ್ ಕಡೆ ಸಿಡಿದೆದ್ದಿದ್ದಾರೆ. ಯಾಕಂದ್ರೆ ಆ ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ತರಲು ಈಗ ಸರ್ಕಾರ ಮುಂದಾಗಿದೆ. ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಸಿಕ್ಕಿದೆ. ರಿಪಬ್ಲಿಕ್ ಕಾಂಡ ಒಂದ್ ಕಡೆ ದೊಡ್ಡದಾಗಿ ಕ್ಯಾಂಪೇನ್ ಸಹ ಮಾಡ್ತಿದೆ. ಈ ಒಂದು ಕಾಯ್ದೆ ತಂದ್ರೆ ಪರಿಸರಕ್ಕೆ ಯಾವ ರೀತಿ ಹಾನಿ ಆಗುತ್ತೆ, ಪರಿಸರ ತಜ್ಞರು ಏನು ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಬೆಂಗಳೂರು ಜನ ಏನು ಹೇಳ್ತಿದ್ದಾರೆ ಎಂಬುದು ರಿಪಬ್ಲಿಕ್ ಕಾಂಡ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಸಹ ಮಾಡ್ತಿದೆ. ಈ ಒಂದು ಕಾಯ್ದೆ ತಂದ್ರೆ ಪರಿಸರಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ ಈಗ ಆಕ್ರೋಶ ಕೇಳಿ ಬಂದಿದೆ. ಯಾಕಂದ್ರೆ ಲಾಲ್ಬಾಗಲ್ಲಿ ಒಂದ್ ಕಡೆ ಟನಲ್ ಯೋಜನೆ ಸಹ ಈಗ ಸರ್ಕಾರ ಮಾಡಲು ಮುಂದಾಗಿದ್ದಾರೆ. ಈ ಟನಲ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಯಾಕಂದ್ರೆ ಲಾಲ್ಬಾಗಲ್ಲಿ ಟನಲ್ ಯೋಜನೆ ಆಯ್ತಿದ್ರೆ ಸುಮಾರು ಒಂದು 6ರಿಂದ 7 ಎಕರೆ ಈ ಒಂದು ಪ್ರದೇಶದಲ್ಲಿ ಟನಲ್ ಯೋಜನೆ ಈಗ ಆಗಲಿಕ್ಕೆ ಈಗ ಸರ್ಕಾರ ಮಾಡೋಕ್ಕೆ ಮುಂದಾಗಿದೆ. ಎಲ್ಲ ಪರಿಸರಕ್ಕೆ ಗಿಡ ಮರಗೆ ಧಕ್ಕೆ ಆಗುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ. ಮತ್ತು ಇದು ತುಂಬಾ ಪ್ರಾಚೀನವಾದ ಬಂಡೆ. ಇದು ಈ ಬಂಡೆಗೂ ಡ್ಯಾಮೇಜ್ ಆದರೆ ತುಂಬಾ ಕಷ್ಟ ಆಗುತ್ತೆ, ಜಲಮೂಲ ಸಹ ಬಂದ್ ಆಗುತ್ತೆ. ಹೀಗಾಗಿ ತುಂಬಾ ಸಮಸ್ಯೆ ಆಗ್ಬೋದು ಎಂಬುದು ಪರಿಸರ ತಜ್ಞರು ಈಗ ಆಕ್ರೋಶಿತ ಹೋರಾಟ ಸಹ ಮುಂದುವರೆದಿದ್ದಾರೆ. ಬಟ್ ಈ ಒಂದು ಯೋಜನೆಗೆ ಅನುಕೂಲವಾಗಲೆಂದು ಈಗ ಅಂದ್ರೆ ಉದ್ಯಾನಗಳ ಈ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ತರಲು ಈಗ ಮುಂದಾಗಿದ್ರೆ ಇದು ಸರಿಯಲ್ಲ, ಹೋರಾಟದ ಎಚ್ಚರಿಕೆ ಇದೀಗ ಪರಿಸರ ತಜ್ಞರು ಬೆಂಗಳೂರು ಜನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಕಾಯ್ದೆ ತಿದ್ದುಪಡಿ ಆಗಬಾರ್ದು ಎಂಬುದು ಒಂದು ಕಡೆ ಪರಿಸರ ತಜ್ಞರು ಒಂದು ಕಡೆ ಒತ್ತಾಯ ಸಹ ಮಾಡ್ತಾರೆ. ಒಂದು ವೇಳೆ ಆದರೆ ಏನಾದರೂ ತಂದರೆ ಉಗ್ರವಾದ ಹೋರಾಟ ಮಾಡ್ತೇವೆ, ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೇವೆ. ಯಾಕಂದರೆ ಈ ಒಂದು ಕಾಯ್ದೆ ತುಂಬ ಪರಿಸರಕ್ಕೆ ಮಾರಕ. ಈಗಲೇ ಎಲ್ಲ ಬೆಂಗಳೂರೆಲ್ಲ ಹಾಳಾಗಿ ಹೋಗಿದೆ. ಒಂದು ಕಡೆ ಪೊಲ್ಯೂಷನ್ ತುಂಬಿದೆ ಬೆಂಗಳೂರು, ದೆಹಲಿಯಂತೆ ಬೆಂಗಳೂರು ಸಹ ಆಗಿದೆ. ಈ ಒಂದು ಏನಾದರೂ ಕಾಯ್ದೆ ತಂದರೆ ಮತ್ತಷ್ಟು ಗ್ರೀನರಿ ಹಾಳಾಗುತ್ತೆ, ಪಾರ್ಕ್ಗಳಿಗೆ ಧಕ್ಕೆ ಆಗುತ್ತೆ, ಪರಿಸರಕ್ಕೂ ಧಕ್ಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಕಾಯ್ದೆಯನ್ನು ಸರ್ಕಾರ ತರಬಾರ್ದು ಎಂಬುದು ಇದೀಗ ಒತ್ತಾಯ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.